ಅದೃಷ್ಟವಂತ ಹೆಣ್ಣು ಮಕ್ಕಳಲ್ಲಿ ಈ ಲಕ್ಷಣಗಳು ಇರುತ್ತವೆ. ಅನೇಕ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪುರುಷ ಮತ್ತು ಸ್ತ್ರೀಯರ ದೇಹ ರಚನೆಗೆ ಸಂಬಂಧಿಸಿದಂತೆ ಅನೇಕ ವಿಷಯಗಳನ್ನು ನಾವು ಕಾಣುತ್ತೇವೆ. ಸ್ತ್ರೀಯರ ದೇಹ ರಚನೆಗೂ ಹಾಗೂ ಅದೃಷ್ಟಕ್ಕೂ ಸಂಬಂಧವಿರುವುದನ್ನು ಸಾಮುದ್ರಿಕ ಶಾಸ್ತ್ರದಲ್ಲಿ ವಿವರವಾಗಿ ಹೇಳಲಾಗಿದೆ. ವ್ಯಕ್ತಿಗಳ ತಿಳುವಳಿಕೆ ಮತ್ತು ಅವರ ಬುದ್ಧಿಶಕ್ತಿಯ ಬಗ್ಗೆಯೂ ಕೂಡ ದೇಹ ರಚನೆಗೆ ಸಂಬಂಧಿಸಿ ಹೇಳಲಾಗಿದೆ. ಅಗಲವಾದ ಹಣೆಯುಳ್ಳ ಹೆಣ್ಣು ಮಕ್ಕಳು ಹೆಚ್ಚು ಅದೃಷ್ಟಶಾಲಿಗಳಾಗಿರುತ್ತಾರೆ. ಈ ಹುಡುಗಿಯರು ಮದುವೆಯಾಗಿ ಹೋಗುವ ಮನೆಯ ಭವಿಷ್ಯ ತುಂಬ ಉಜ್ವಲವಾಗಿರುತ್ತದೆ. ಆ ಮನೆಯಲ್ಲಿ ಎಂದಿಗೂ ಸಂಪತ್ತಿನ ಕೊರತೆಯಾಗುವುದಿಲ್ಲ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಉದ್ದನೆಯ ಬೆರಳುಗಳನ್ನು ಹೊಂದಿರುವ ಹೆಣ್ಣು ಮಕ್ಕಳು ತುಂಬ ಬುದ್ಧಿಶಾಲಿಗಳು ಹಾಗೂ ವಿವೇಕವಂತರು ಮತ್ತು ಚುರುಕಿನಿಂದ ಕೆಲಸ ಮಾಡುವವರು ಆಗಿರುತ್ತಾರೆ. ಇವರು ಪತಿಯ ಅದೃಷ್ಟದ ದೇವತೆ ಆಗುವುದರೊಂದಿಗೆ ಮನೆಯ ಅಭಿವೃದ್ಧಿಗೂ ಕಾರಣವಾಗುತ್ತಾರೆ. ಉದ್ದನೆಯ ಕತ್ತು ಹೊಂದಿರುವ ಹೆಣ್ಣು ಮಕ್ಕಳು ಹೆಚ್ಚು ಸಂಪತ್ತನ್ನು ಹೊಂದುವರು. ಇವರು ಹುಟ್ಟಿದ ಮನೆಗೂ ಮತ್ತು ಕೊಟ್ಟ ಮನೆಗೂ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತಾರೆ. ಉದ್ದನೆಯ ಹಾಗೂ ನೇರ ತೋಳುಗಳನ್ನು ಹೊಂದಿರುವ ಹೆಣ್ಣು ಮಕ್ಕಳು ಗಂಡನಿಂದ ಹೆಚ್ಚು ಪ್ರೀತಿಯನ್ನು ಪಡೆಯುತ್ತಾರೆ. ದೊಡ್ಡ ಕಣ್ಣುಗಳನ್ನು ಹೊಂದಿರುವ ಹೆಣ್ಣು ಮಕ್ಕಳು ಯಾವಾಗಲೂ ಸಂತೋಷವಾಗಿರುತ್ತಾರೆ. ಈ ಮಹಿಳೆಯರು ಮನೆಯಲ್ಲಿ ಯಾವಾಗಲೂ ಉಲ್ಲಾಸದಾಯಕ ವಾತಾವರಣವನ್ನು ಉಂಟುಮಾಡುತ್ತಾರೆ. ಮನೆಯವರನ್ನು ಯಾವಾಗಲೂ ಸಂತೋಷದಿಂದ ಇರುವಂತೆ ನೋಡಿಕೊಳ್ಳುತ್ತಾರೆ. ಇನ್ನು ದುಂಡನೆಯ ಮುಖ ಮತ್ತು ಪ್ರಕಾಶಮಾನವಾದ ಕಣ್ಣುಗಳನ್ನು ಹೊಂದಿರುವ ಹೆಣ್ಣು ಮಕ್ಕಳು ಹೆಚ್ಚು ಕರುಣೆಯುಳ್ಳವರಾಗಿರುತ್ತಾರೆ. ಗಂಡನ ಜೊತೆ ಯಾವಾಗಲೂ ನಿಷ್ಠೆಯಿಂದ ಇರುತ್ತಾರೆ. ನಾಲಿಗೆ ಕೆಂಪಾಗಿರುವ ಹೆಣ್ಣು ಮಕ್ಕಳು ಹೆಚ್ಚು ಅದೃಷ್ಟವಂತರು ಎನ್ನಲಾಗಿದೆ. ಕುಟುಂಬದ ಸದಸ್ಯರ ಹೃದಯವನ್ನು ಗೆಲ್ಲುತ್ತಾರೆ. ಅದರ ಜೊತೆಗೆ ತುಂಬ ಹೊಂದಿಕೊಂಡು ಬಾಳುತ್ತಾರೆ. ಇನ್ನು ಮಹಿಳೆಯರ ತುಟಿ ದುಂಡಗೆ ದಪ್ಪಗೆ ಇದ್ದರೆ ತುಂಬ ಒಳ್ಳೆಯ ಜೀವನವನ್ನು ನಡೆಸುತ್ತಾರೆ. ಇವರ ಜೀವನದಲ್ಲಿ ಕಹಿ ಘಟನೆಗಳು ನಡೆಯುವುದು ತುಂಬ ಕಡಿಮೆ. ಮಹಿಳೆಯರ ಮುಂದಿನ 2 ಹಲ್ಲುಗಳ ನಡುವೆ ಅಂತರವಿದ್ದರೆ ಅವರನ್ನು ತುಂಬ ಭಾಗ್ಯಶಾಲಿಗಳು ಎಂದು ಪರಿಗಣಿಸಲಾಗಿದೆ. ಉದ್ದನೆಯ ಪಾದಗಳನ್ನು ಹೊಂದಿರುವ ಹೆಣ್ಣು ಮಕ್ಕಳು ಸಾಕ್ಷಾತ್ ದೇವಿಯ ಸ್ವರೂಪ. ಇಂಥ ಮಹಿಳೆಯರು ಕಾಲಿಟ್ಟ ಕಡೆ ಸುಖ, ಶಾಂತಿ, ಸಮೃದ್ಧಿ ನೆಲೆಸಿರುತ್ತದೆ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಯಾವ ಮಹಿಳೆಯ ಪಾದ ಅತ್ಯಂತ ಮೃದುವಾಗಿ ಗುಲಾಬಿ ಬಣ್ಣದಿಂದ ಕೂಡಿರುತ್ತದೆಯೋ ಅವಳು ಸಂಪೂರ್ಣ ಮಹಿಳೆ ಎನ್ನಲಾಗಿದೆ. ಅವಳು ತನ್ನ ಗಂಡನನ್ನು ಅತ್ಯಂತ ಸಂತೋಷದಿಂದ ಇರುವಂತೆ ನೋಡಿಕೊಳ್ಳುತ್ತಾಳೆ. ಇನ್ನು ಚಪ್ಪಟೆ ಪಾದಗಳನ್ನು ಹೊಂದಿರುವ ಹೆಣ್ಣು ಮಕ್ಕಳು ಅತ್ತೆ ಮಾವಂದರಿಗೆ ಅದೃಷ್ಟವನ್ನು ತರುತ್ತಾರೆ. ಇನ್ನು ಮನೆಯಲ್ಲಿ ಜಗಳ, ವಾದ, ವಿವಾದಗಳು ನಡೆಯಲು ಬಿಡುವುದಿಲ್ಲ. ಇನ್ನು ಉದ್ದನೆಯ ಕಿವಿಗಳನ್ನು ಹೊಂದಿರುವ ಹೆಣ್ಣು ಮಕ್ಕಳು ತುಂಬ ಭಾಗ್ಯಶಾಲಿಗಳಾಗಿರುತ್ತಾರೆ. ಇಂತಹ ಹೆಣ್ಣು ಮಕ್ಕಳು ಇರುವ ಮನೆಯಲ್ಲಿ ಆಯಸ್ಸು, ಆರೋಗ್ಯ ವೃದ್ಧಿಯಾಗುತ್ತದೆ. ಇನ್ನು ಮಹಿಳೆಯರು ಮೂಗಿನ ಕೆಳಗೆ ಅಥವಾ ತುಟಿಯ ಮೇಲ್ಭಾಗದಲ್ಲಿ ಮಚ್ಚೆ ಅಥವಾ ನರುಲಿಯನ್ನು ಹೊಂದಿದ್ದರೆ ಅದೃಷ್ಟವಂತರಾಗಿರುತ್ತಾರೆ. ಸಾಮಾನ್ಯಕ್ಕಿಂತ ಸ್ವಲ್ಪ ತಲೆ ದೊಡ್ಡದಿರುವ ಹೆಣ್ಣು ಮಕ್ಕಳು ಸಾಕ್ಷಾತ್ ಸರಸ್ವತಿಯ ಸ್ವರೂಪವಾಗಿರುತ್ತಾರೆ. ಅವರು ತಮ್ಮ ಬುದ್ಧಿಶಕ್ತಿಯಿಂದ ಮನೆಯನ್ನು ಮುನ್ನಡೆಸುತ್ತಾರೆ. ಹೆಬ್ಬೆರಳು ಅಗಲವಾಗಿದ್ದು ದುಂಡಗೆ ಕೆಂಪಗೆ ಇದ್ದರೆ ಅಂತಹ ಹೆಣ್ಣು ಮಕ್ಕಳು ಅದೃಷ್ಟಶಾಲಿಗಳಾಗಿರುತ್ತಾರೆ. ಆಳವಾದ ಹೊಕ್ಕಳು ಮತ್ತು ಹೊಕ್ಕಳಿನ ಪಕ್ಕದಲ್ಲಿ ಮಚ್ಚೆ ಇರುವ ಹೆಣ್ಣು ಮಕ್ಕಳು ತಮ್ಮ ಕುಟುಂಬಕ್ಕೆ ಸುಖ, ಸಂತೋಷ ಹಾಗೂ ಅದೃಷ್ಟವನ್ನು ತರುತ್ತಾರೆ. ಇನ್ನು ಕಾಲುಗಳ ಕೆಳಗೆ ಪಾದದಲ್ಲಿ ತ್ರಿಕೋನವನ್ನು ಹೊಂದಿರುವ ಹೆಣ್ಣು ಮಕ್ಕಳು ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ. ಹೆಣ್ಣು ಮಕ್ಕಳು ದೇಹದ ಎಡಭಾಗದಲ್ಲಿ ಹೆಚ್ಚು ಮಚ್ಚೆಗಳನ್ನು ಹೊಂದಿದ್ದರೆ ತುಂಬ ಅದೃಷ್ಟಶಾಲಿಗಳು ಆಗಿರುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್.